ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮಲವಿಸರ್ಜನೆಯ ಸಮಯದಲ್ಲಿ ಅತಿಯಾದ ನೋವು ಕಾಣಿಸಿಕೊಂಡಾಗ ಬಹುತೇಕರು ಉಷ್ಣ ಅಂತಾನೆ ಭಾವಿಸ್ತಾರೆ. ಆದರೆ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರೆ ಅಪಾಯವಂತೂ ಕಟ್ಟಿಟ್ಟ ಬುತ್ತಿ. ನೋವಿನ ಜೊತೆಗೆ ರಕ್ತಸ್ರಾವ ಆಗೋದು, ಸಹಿಸಲು ಅಸಾಧ್ಯವಾದ ನೋವು ಕಾಣಿಸಿಕೊಳ್ಳುವುದು, ಈ ಕಾರಣಕ್ಕೆ ಪೈಲ್ಸ್ ಅಥವಾ ಫಿಶರ್ ಅಥವಾ ಫಿಸ್ತುಲಾ ಅಂತ ಹೇಳ್ತಾರೆ. ಇನ್ನು ಗುದದ್ವಾರದಲ್ಲಿರ್ತಕ್ಕಂಥ ರಕ್ತನಾಳಗಳು ಹಿಗ್ಗಿ ಊತಕ್ಕೆ ಗುರಿಯಾಗುವುದು, ಇನ್ನು ತೀವ್ರವಾದಂತಹ ನೋವು ಮತ್ತು ರಕ್ತಸ್ರಾವವಾಗುವುದೇ ಪೈಲ್ಸ್ನ ಗುಣಲಕ್ಷಣಗಳಾಗಿದೆ. ಪೈಲ್ಸ್ನಿಂದ ನೋವು ಅನುಭವಿಸುವವರು ಹೆಚ್ಚು ಜನ ಆತಂಕ ಪಡ್ತಾರೆ. ಆದರೆ ಸೂಕ್ತವಾದ ಚಿಕಿತ್ಸೆ ಪಡೆದರೆ ಪೈಲ್ಸ್ನಿಂದ ಸುಲಭವಾಗಿ ಮುಕ್ತಿ ಪಡೆಯಬಹುದು. ಅದರಲ್ಲೂ ಹೋಮಿಯೋಪತಿಯಲ್ಲಿ ಇದಕ್ಕೆ ಶಾಶ್ವತವಾದಂತಹ ಪರಿಹಾರವಿದೆ. ಹಾಗಾದ್ರೆ ಆ ಪರಿಹಾರಗಳೇನು ಅಂತ ತಿಳಿಸುವುದಕ್ಕೆ ನಮ್ಮ ಜೊತೆಗಿರ್ತಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ನ ವೈದ್ಯರಾದಂತಹ ಡಾಕ್ಟರ್ ಶಿಲ್ಪಾ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ಈಗ ಅನೇಕ ರೀತಿಯ ರೋಗಗಳು ಜನರನ್ನ ಬಾಧಿಸುತ್ತೆ. ತಕ್ಷಣ ಏನು ಮಾಡ್ತಾರೆ, ಡಾಕ್ಟರ್ ಹತ್ರ ಹೋಗ್ತಾರೆ. ಆದರೆ ಪೈಲ್ಸ್, ಫಿಶರ್, ಫಿಸ್ತುಲಾ ಈ ರೋಗಗಳು ಕಾಣಿಸ್ಕೊಂಡಾಗ ತುಂಬ ಜನ ಸ್ವಲ್ಪ ಹೈಡ್ ಮಾಡ್ಕೊಳ್ಳೋದೇ ಹೆಚ್ಚಾಗಿ. ಸೊ ಅದರಿಂದ ರೋಗ ಉಲ್ಬಣ ಆಗುವಂಥ ಸಾಧ್ಯತೆಗಳಿರುತ್ತೆ. ಏನಿದು ಪೈಲ್ಸ್, ಯಾವ ಕಾರಣಕ್ಕಾಗಿ ಬರುತ್ತೆ? ನೋಡಿ, ಪೈಲ್ಸ್ ಅಥವಾ ಮೂಲವ್ಯಾಧಿ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಒಂದು ಮೋಷನ್ ಹೋಗೋ ಜಾಗದಲ್ಲಿ ಅವರಿಗೆ ಗಡ್ಡೆಗಳ ಥರ ಕಾಣಿಸುವಂಥದ್ದು ಇರಬಹುದು. ಅಥವಾ ಇದರಲ್ಲಿ ಏನಾಗುತ್ತೆ ಅಂದರೆ, ಮೂಲವ್ಯಾಧಿನಲ್ಲಿ ಎರಡು ಥರ ಇರುತ್ತೆ, ಅಂದರೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಪೈಲ್ಸ್ ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಇಂಟರ್ನಲ್ ಪೈಲ್ಸಲ್ಲಿ ನಿಮಗೆ ಅಷ್ಟೊಂದು ಸಮಸ್ಯೆಗಳು ಕಾಣಿಸೇ ಇರಬಹುದು. ಬಟ್ ಈ ಮೋಷನ್ ಹೋಗುವಾಗ ಏನಾಗುತ್ತೆ, ಅವರಿಗೆ ಬ್ಲೀಡಿಂಗ್ ಆಗುವಂಥದ್ದು ಇರಬಹುದು. ಅಥವಾ ಇಲ್ಲೇನಾಗುತ್ತೆ ಅಂದರೆ, ಒಳಗಡೆ ಇದ್ದಂತಹ ಪೈಲ್ಸ್ ಏನಾಗುತ್ತೆ, ಹೊರಗಡೆ ಬಂದು ಮೋಷನ್ ಆದ ನಂತರ ಮತ್ತೆ ವಾಪಸ್ ಹೋಗುತ್ತೆ. ಇದನ್ನು ನಾವು ಇಂಟರ್ನಲ್ ಪೈಲ್ಸ್ ಅಂತ ಕರಿತೀವಿ. ಸೊ ಎಕ್ಸ್ಟರ್ನಲ್ ಪೈಲ್ಸಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ಗಂಟುಗಳು ಹೊರಗಡೆ ಕಾಣಿಸುತ್ತೆ. ಸೊ ಇದೇನಾಗುತ್ತೆ ಅಂದರೆ, ಅವರಿಗೆ ಮೋಷನ್ ಹೋದಾಗಲೂ ಸಮಸ್ಯೆಗಳು ಕಾಣಿಸ್ತಾ ಬರುತ್ತೆ. ಅಂದರೆ ಮಲಬದ್ಧತೆ ಕಾರಣದಿಂದ ಆಗುತ್ತೆ. ಜೊತೆಗೆ ಏನಾಗುತ್ತೆ, ತುಂಬ ಹೊತ್ತು ಕೂತಾಗ ಏನಾಗುತ್ತೆ, ಅವ್ರಿಗೆ ಪೇಯ್ನ್ ಶುರು ಆಗೋದಿರಬಹುದು. ಅಥವಾ ಅವ್ರಿಗೆ ಏನಾಗುತ್ತೆ, ಇಚ್ಚಿಂಗ್ ಇರಬಹುದು, ಇರಿಟೇಷನ್ಸ್, ಈ ಥರ ಮೋಷನ್ ಹೋಗೋ ಜಾಗದಲ್ಲಿ ಅವ್ರಿಗೆ ಕಾಣಿಸ್ತಾ ಬರುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ, ಒಂದು ಅವರಿಗೆ ಮೋಷನ್ ಕರೆಕ್ಟಾಗಿ ಹೋಗ್ತಿರೋದಿಲ್ಲ. ಜೊತೆಗೆ ಏನಾಗುತ್ತೆ ಅಂದರೆ, ಅವರಿಗೆ ನೋವು, ಉರಿ, ಇಲ್ಲ ಅಂದರೆ ಬ್ಲೀಡಿಂಗ್ ಈ ಥರ ಕಾಣಿಸುತ್ತೆ. ಸೊ ಮೂಲವ್ಯಾಧಿನಲ್ಲಿ ಮೇಯ್ನ್ ಏನಾಗುತ್ತೆ ಅಂದರೆ, ಅಲ್ಲಿ ಇರುವಂತಹ ರಕ್ತನಾಳಗಳಲ್ಲಿ ಸಮಸ್ಯೆ ಉಂಟಾಗುವಂಥದ್ದು. ಅಂದರೆ ಅಲ್ಲಿ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ರಕ್ತ ಚಲನೆ ಕರೆಕ್ಟಾಗಿ ಆಗ್ತಿರೋದಿಲ್ಲ. ಸೊ ಇಲ್ಲೇನಾಗುತ್ತೆ ಅಂದರೆ, ಒಂದು ಮೇನ್ ಕಾರಣ ನಾವು ಇದಕ್ಕೆ ಏನು ಹೇಳ್ಬೋದು ಅಂತಂದರೆ, ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂತ ಹೇಳಬಹುದು. ಸೊ ಇಲ್ಲೇನಾಗುತ್ತೆ ಅಂದರೆ, ಕಾನ್ಸ್ಟಿಪೇಷನ್ ತುಂಬ ಸಮಸ್ಯೆ ಇದ್ದಂಥವ್ರು ಅಥವಾ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಸೊ ಈ ಥರ ಸಮಸ್ಯೆಗೆ ಒಳಗಾಗಿರೋವಂಥವ್ರಿಗೆ ಏನಾಗುತ್ತೆ, ಮೂಲವ್ಯಾಧಿ ಬರುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರಬಹುದು ಅಂತ ಹೇಳ್ಬೋದು. ಸೊ ಇಲ್ಲೇನಾಗುತ್ತೆ, ಅದು ಮೋಷನ್ ಹೋಗೋಕ್ಕೆ ತೊಂದರೆ ಆಗ್ತಾ ಆಗ್ತಾ ಅದೇನು ಮಾಡುತ್ತೆ ಅಂದರೆ, ಅಲ್ಲಿ ಸುತ್ತ ಇರೋವಂತಹ, ಅಂದರೆ ಮೋಷನ್ ಹೋಗೋ ಜಾಗ ಸುತ್ತ ಇರೋವಂತಹ ರಕ್ತನಾಳದಲ್ಲಿ ಸಮಸ್ಯೆಗಳು ಉಂಟು ಮಾಡ್ತಾ ಬರುತ್ತೆ. ಅಂದರೆ ಅಲ್ಲಿ ಪ್ರೆಷರ್ ಜಾಸ್ತಿ ಹಾಕಿದಷ್ಟು ಏನಾಗುತ್ತೆ ಅಂದರೆ, ಅಲ್ಲಿ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗ್ತಾ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಿ ವ್ಯಾಲ್ವ್ಸ್ ಅಂತ ಕರಿತೀವಿ ನಾವು. ರಕ್ತನಾಳದಲ್ಲಿ ಮಧ್ಯದಲ್ಲಿ ಬಾಕ್ಲುಗಳ ಥರ ಇರುತ್ತೆ, ಅದು ಕರೆಕ್ಟಾಗಿ ಓಪನ್ ಕ್ಲೋಸ್ ಆಗ್ತಿರಲ್ಲ. ಇದನ್ನು ನಾವು ವ್ಯಾಲ್ವ್ಯುಲಾರ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಇದಾದಾಗ ಏನಾಗುತ್ತೆ, ಅಲ್ಲಿ ಸರ್ಕ್ಯುಲೇಷನ್ ಫಸ್ಟೇ ಕರೆಕ್ಟಾಗಿ ಆಗದೇ ಇರೋದ್ರಿಂದ ಇಲ್ಲಿ ರಕ್ತ ಹೆಪ್ಪುಗಟ್ಟಕ್ಕೆ ಶುರು ಆಗ್ತಾ ಬರುತ್ತೆ. ಸೊ ಇಲ್ಲಿ ರಕ್ತ ಹೆಪ್ಪುಗಟ್ಟಕ್ಕೆ ಶುರು ಆದಾಗ ಏನಾಗುತ್ತೆ, ಮೋಷನ್ ಹೋಗೋ ಜಾಗದಲ್ಲಿ ಗಡ್ಡೆಗಳು ಕಾಣಿಸ್ತಾ ಬರುತ್ತೆ. ಸೊ ಇದನ್ನು ನಾವು ಮೂಲವ್ಯಾಧಿ ಅಂತ ಹೇಳಬಹುದು. ಓಕೆ, ಹಾಗಾದರೆ ಅಂದರೆ ಬಂದಿದೆ ಅಂತ ತಿಳ್ಕೊಳ್ಳೋದು ಹೇಗೆ? ಯಾಕಂದರೆ ತುಂಬ ಡಿಲೇ ಆದಷ್ಟು ರೋಗ ಉಲ್ಬಣ ಆಗೋ ಸಾಧ್ಯತೆಗಳಿರುತ್ತೆ. ಸಿಂಪ್ಟಮ್ಸ್ಗಳು ಹೇಗೆ ಕಾಣಿಸ್ಕೊಳ್ತಾ ಹೋಗುತ್ತೆ? ನೋಡಿ, ಇದರಲ್ಲಿ ಮೇನ್ ಏನಾಗುತ್ತೆ ಅಂತಂದರೆ, ಅವರಿಗೆ ಫಸ್ಟು ಸಮಸ್ಯೆ ಆಗದೆ ಅವ್ರಿಗೆ ಮಲಬದ್ಧತೆ ಅಂತ ಹೇಳ್ಬೋದು. ಸೊ ಕಾನ್ಸ್ಟಿಪೇಷನ್ ಇರುತ್ತೆ, ಕ್ರಾನಿಕ್ ಕಾನ್ಸ್ಟಿಪೇಷನ್ ಇರುತ್ತೆ. ಜೊತೆಗೆ ಕೆಲವ್ರಿಗೆ ಏನಾಗುತ್ತೆ, ಕಾನ್ಸ್ಟಿಪೇಷನ್ ಜೊತೆಗೆ ಲೂಸ್ ಮೋಷನ್ಸ್ ಕೂಡ ನಾವು ನೋಡ್ತೀವಿ. ಸೊ ಇಲ್ಲೇನಾಗುತ್ತೆ, ಇದ್ರ ಜೊತೆಗೆ ಸಂಬಂಧಪಟ್ಟಂಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಹೇಳಬಹುದು, ಇದೂ ಕೂಡ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಮತ್ತು ಇಂಡೈಜೆಷನ್ ಅಂತ ಹೇಳ್ತೀವಿ, ಅಂದರೆ ಅಜೀರ್ಣತೆ. ಸೊ ಇದೆಲ್ಲನೂ ಜಾಸ್ತಿ ಆಗ್ತಾ ಬರುತ್ತೆ. ಇದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ, ಅವರಿಗೆ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಏನಾಗುತ್ತೆ, ಇಲ್ಲಿ ಇಂಟರ್ನಲ್ ಪೈಲ್ಸಲ್ಲಿ ಬ್ರೈಟ್ ಆಗಿರೋಂತಹ ಬ್ಲಡ್, ಅಂದರೆ ಫ್ರೆಶ್ ಬ್ಲಡ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ಎಕ್ಸ್ಟರ್ನಲ್ ಪೈಲ್ಸಲ್ಲಿ ಏನಂದರೆ, ಮೋಷನ್ ಹೋದಾಗ ಮಾತ್ರ ಕಾಣಿಸ್ಕೊಳ್ಳುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ, ಅದ್ರ ಜೊತೆಗೆ ಉರಿ ಇರಬಹುದು, ನವೆ ಇರಬಹುದು, ಅಥವಾ ಕೂತಾಗ ತುಂಬ ನೋವಿರುವಂಥದ್ದು ಇರ್ಬೋದು. ಇದೆಲ್ಲ ಸಮಸ್ಯೆಗಳು ಅಂದರೆ ಮೂಲವ್ಯಾಧಿನಲ್ಲಿ ನಾವು ಜೊತೆಗೆ ನೋಡ್ತಾ ಬರಬಹುದು. ಓಕೆ, ಕಾರಣಗಳೇನು? ಯಾಕಂದರೆ ತುಂಬ ಜನಕ್ಕೆ ಈಗ ಬಂದಂಥ ಮೂಲ ಕಾರಣಗಳೇ ಗೊತ್ತಾಗುತ್ತಿಲ್ಲ. ಯಾಕಂದರೆ ಒಂದ್ಸರಿ ಆಪರೇಷನ್ಗೆ ಹೋಗ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ರಿಪೀಟ್ ಆಗೋ ಚಾನ್ಸಸ್ಗಳಿರುತ್ತೆ. ಏನು ಪ್ರಮುಖವಾದಂಥ ಕಾರಣ? ನೋಡಿ, ಮೇನ್ಲಿ ಮೂಲವ್ಯಾಧಿಗೆ ಕಾರಣ ಅಂತಂದರೆ, ಒಂದು
ಅವರ ವೃತ್ತಿ ಅಂತ ಹೇಳ್ಬೋದು, ಅಂದರೆ ಆಕ್ಯುಪೇಷನಲ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಸಾಕಷ್ಟು ಈ ಮೂಲವ್ಯಾಧಿ ಸಮಸ್ಯೆ ಇರೋವಂಥದ್ದು ತುಂಬ ಹೊತ್ತು ಕೂತು ಕೆಲಸ ಮಾಡುವಂಥವ್ರು, ಅಂದರೆ ಡ್ರೈವಿಂಗ್ ಇರಬಹುದು ಅಥವಾ 8ರಿಂದ 10 ಗಂಟೆಗಳ ಕಾಲ ಕೂತು ಕೆಲಸ ಮಾಡುವಂಥವ್ರು ಇರಬಹುದು. ಈ ಥರ ಯಾರು ತುಂಬ ಕೂತು ಇರ್ತಾರೆ ಇಂಥವರಲ್ಲಿ ಜಾಸ್ತಿ ನಾವು ನೋಡ್ತೀವಿ. ಜೊತೆಗೆ ನಾನ್ ವೆಜ್ ಸೇವನೆ ಮಾಡುವಂಥವರಲ್ಲಿ ನಾವು ಮೂಲವ್ಯಾಧಿ ಜಾಸ್ತಿ ನೋಡ್ತಾ ಬರ್ತೀವಿ. ಯಾಕೆಂದರೆ ನಾನ್ ವೆಜ್ ಸೇವನೆಯಲ್ಲಿ ಡೈಜೆಷನ್ ಪ್ರಾಸೆಸ್ ತುಂಬಾ ಜಾಸ್ತಿ ಇರುತ್ತೆ. ಜೊತೆಗೆ ಖಾರ, ಸ್ಪೈಸಿ, ಮಸಾಲ ಈ ಥರ ತಗೊಳ್ಳುವಂಥದ್ದು ಡಯಟರಿ ಅಂತ ಹೇಳ್ತೀವಿ. ಸೊ ಈ ಥರ ಜನಗಳಲ್ಲೂ ನಾವು ನೋಡ್ತಾ ಬರ್ತೀವಿ. ಜೊತೆಗೆ ಗ್ಯಾಸ್ಟ್ರೈಟಿಕ್ ಸಮಸ್ಯೆ ತುಂಬಾ ಜಾಸ್ತಿ ಕಾಣಿಸುವಂತಹ ಪೇಷಂಟ್ಸಲ್ಲೂ ಕೂಡ ನಾವು ಪೈಲ್ಸ್ ಅಂತ ಹೇಳ್ಬೋದು. ಅಂದರೆ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಇರೋದ್ರಿಂದ ಏನಾಗುತ್ತೆ, ಅವ್ರಿಗೆ ಇಂಡೈಜೆಷನ್ ಇರ್ಬೋದು. ಇಂಡೈಜೆಷನಿಂದ ಏನಾಗುತ್ತೆ, ಮೋಷನಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಸೊ ಇದೆಲ್ಲನೂ ಕೂಡ ಜೊತೆಗೆ ನಾವು ನೋಡ್ತಾ ಬಂತು ಅಂತಂದರೆ ಮೂಲವ್ಯಾಧಿಗೆ ಕಾರಣಗಳು ಅಂತ ಹೇಳ್ಬೋದು. ಇನ್ನು ಮಹಿಳೆಯರಲ್ಲಿ ಹೆಚ್ಚಾಗಿ ಇದು ಬಾಧಿಸ್ತಾ ಇದೆ, ಯಾಕಂದರೆ ಆಫ್ಟರ್ ಡೆಲಿವರಿ ತುಂಬ ಜನ ಕಂಪ್ಲೇಂಟ್ಸ್ ಹೇಳ್ತಿರ್ತಾರೆ. ಯಾಕೆ ಈ ರೀತಿ ಆಗುತ್ತೆ? ಯೂಶಲಿ ಏನಾಗುತ್ತೆ ಅಂತಂದರೆ ಮಹಿಳೆಯರಲ್ಲಿ ಎಸ್ಪೆಷಲಿ ಅವರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ನೋಡಬಹುದು. ಯಾಕೆ ಅಂತಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಅವರಿಗೆ ಹೊಟ್ಟೆ ಮುಂಭಾಗದಲ್ಲಿ ಅಂದರೆ ಲಾಸ್ಟ್ 2 ಟ್ರೈಮಿಸ್ಟರ್ಸ್ ಅಂತ ಹೇಳ್ತೀವಿ, ಅಂದರೆ ಲಾಸ್ಟ್ 3 ತಿಂಗಳಿರ್ಬೋದು ಅಥವಾ 5 ತಿಂಗಳು ಆದ ನಂತರ ಗರ್ಭಿಣಿಯರಲ್ಲಿ ಏನಾಗುತ್ತೆ ಅಂದರೆ ರಕ್ತ ಚಲನೆ ಸ್ವಲ್ಪ ಕಷ್ಟ ಆಗ್ತಾ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ರಕ್ತ ಚಲನೆ ಕಷ್ಟ ಆದಂಗೂ ಕೂಡ ಮೋಷನ್ಸಲ್ಲಿ ಸಮಸ್ಯೆಗಳು ಆಗುತ್ತೆ. ಜೊತೆಗೆ ಬ್ಲ್ಯಾಡರ್ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಏನಾಗುತ್ತೆ, ವೆರಿಕೋಸ್ ವೇನ್ಸ್ ಅಂತಲೂ ಕೂಡ ನಾವು ನೋಡಬಹುದು. ಸೊ ಇದೆಲ್ಲನೂ ಕೂಡ ಗರ್ಭಿಣಿ ಇರೋವಂತಹ ಮಹಿಳೆಯರಲ್ಲಿ ಜಾಸ್ತಿ ಅಂತಲೇ ಹೇಳಬಹುದು. ಓಕೆ, ತುಂಬ ಜನ ಈಗ ಮಾಡರ್ನ್ ಟ್ರೀಟ್ಮೆಂಟ್ಗೆ ಹೋಮಿಯೋಪತಿನಲ್ಲಿ ಯಾವ ರೀತಿ ಚಿಕಿತ್ಸಾ ವಿಧಾನಗಳಿದೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ತುಂಬ ಜನಕ್ಕೆ ಇರುತ್ತೆ. ಯಾಕೆಂದರೆ ಅನ್ಯ ಪದ್ಧತಿನ ತುಂಬ ಜನ ಅನುಸರಿಸ್ತಿರ್ತಾರೆ. ತಾತ್ಕಾಲಿಕವಾಗಷ್ಟೇ ಅದು ಕ್ಯೂರ್ ಮಾಡುತ್ತೆ, ಬಟ್ ಪರ್ಮನೆಂಟ್ ಕ್ಯೂರ್ ಬೇಕು ಅಂತ ತುಂಬ ಜನ ಬಯಸ್ತಿರ್ತಾರೆ. ಸೊ ಹೋಮಿಯೋಪತಿಗೆ ಶಿಫ್ಟ್ ಆಗೋದಾದರೆ ಯಾವ ರೀತಿ ಪ್ರೋಸೆಸ್ ಇರುತ್ತೆ? ನೋಡಿ, ಯೂಶಲಿ ಏನಾಗುತ್ತೆ ಅಂದರೆ ಪೈಲ್ಸಲ್ಲಿ ನಿಮಗೆ 4 ಗ್ರೇಡ್ಗಳು ನಾವು ಹೇಳ್ಬೋದು. 1, 2, 3, 4 ಅಂತ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ 4th ಗ್ರೇಡಲ್ಲಿ ಕಾಂಪ್ಲಿಕೇಟೆಡ್ ಸ್ಟೇಜ್ ಅಂತಲೇ ನಾವು ಹೇಳ್ಬಹುದು. ಬಟ್ ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲೇ ಅವರಿಗೆ ಗೊತ್ತಾದಾಗ್ಲೇ ಅವ್ರೇನಾದರೂ ಹೋಮಿಯೋಪತಿಗೆ ಬರ್ತಾರೆ ಅಂತಂದರೆ ಡೆಫಿನೆಟ್ಲಿ ನಾವು ಅದನ್ನು ಪೂರ್ತಿಯಾಗಿ ಗುಣ ಮಾಡ್ಕೊಳ್ಬಹುದು. ಇದ್ರ ಜೊತೆಗೆ ಏನಾಗುತ್ತೆ, ಮೆಡಿಕೇಶನ್ಸು ಕೂಡ ಅದೇ ಥರನೇ ಇರುತ್ತೆ. ಸೊ ಅದನ್ನು ಸ್ಟೇಜಸ್ಸಲ್ಲಿ ನಾವು ಹಾಕ್ತಾ ಬಂದಾಗ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನಷ್ಟು ಮಾಹಿತಿನ ನಾನು ನಿಮ್ಮಿಂದ ಪಡ್ಕೊಳ್ತೀನಿ. ಇವತ್ತಿನ ಸಂಚಿಕೆಯಲ್ಲಿ ಪೈಲ್ಸ್, ಫಿಶರ್, ಫಿಸ್ತುಲಾ ಬಗ್ಗೆ ಮಾತನಾಡ್ತವೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಈಗಾಗಲೇ ಡಾಕ್ಟರ್ ಶಿಲ್ಪಾ ಅವರಿದ್ದಾರೆ. ಇನ್ನಷ್ಟು ಮಾಹಿತಿನ ಕೇಳಿ ಪಡೆಯೋಣ. ಫಿಶರ್ ಹಾಗೆ ಫಿಸ್ತುಲಾ ಇರ್ತಕ್ಕಂಥ ಡಿಫ್ರೆನ್ಸ್ಗಳೇನು? ನೋಡಿ, ಫಿಶರ್ ಅಂದರೆ ಏನಾಗುತ್ತೆ ಅಂದರೆ ಈ ಮಲಬದ್ಧತೆ ಆದಾಗ ಸೊ ತುಂಬ ಪ್ರೆಷರ್ ಮಾಡಿದಾಗ ಏನಾಗುತ್ತೆ, ಸೈಡ್ಸಲ್ಲಿ ಕಟ್ ಆಗುತ್ತೆ. ಇದನ್ನು ನಾವು ಫಿಶರ್ ಅಂತ ಕರಿತೀವಿ. ಆ್ಯಂಡ್ ಫಿಸ್ಚುಲಾ ಏನು ಅಂತಂದರೆ, ಫಿಸ್ಚುಲಾ ಏನಂದರೆ 5 ಥರದ ಸೈನಸಸ್ ಓಪನಿಂಗ್ ಅಂತ ಹೇಳ್ತೀವಿ. ಇದೇನಂದರೆ ಇದು ಲಿಂಫ್ಯಾಟಿಕ್ ಡ್ರೈನೇಜ್ ಆಗಬೇಕು, ಅಂದರೆ ಮೋಷನ್ ಹೋಗೋ ಜಾಗದಿಂದ ಲಿಂಫ್ಯಾಟಿಕ್ ಡ್ರೈನೇಜ್ಗೆ ಅದು ಇದು ಮಾಡಿಕೊಡುತ್ತೆ, ಅಂದರೆ ಅನುಗುಣ ಮಾಡಿಕೊಡುತ್ತೆ. ಸೊ ಈ ಸೈನಸಸ್ಸಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಆದಾಗ ಫಿಸ್ಚುಲಾ ಅಂತ ಹೇಳ್ತೀವಿ. ಸೊ ಇಲ್ಲಿ 5 ಥರದ ಸೈನಸಸ್ ನಾವು ನೋಡ್ತೀವಿ. ಸೊ ಇಲ್ಲಿ ಯಾವುದೇ ಒಂದು ಸೈನಸಲ್ಲೂ ಕೂಡ ಇನ್ಫೆಕ್ಷನ್ ಆಯಿತು ಅಂತ ಹೇಳಿದಾಗ ಇಲ್ಲಿ ಫಿಸ್ಚುಲಾ ಆಗುತ್ತೆ. ಇಲ್ಲ ಕೆಲವರಲ್ಲಿ ಏನಾಗುತ್ತೆ, ಸರ್ಜರಿ ಆದ ನಂತರ, ಅಂದರೆ ಪೈಲ್ಸ್ ಸರ್ಜರಿ ಆದ ನಂತರ ಅದು ಕರೆಕ್ಟಾಗಿ ಹೀಲ್ ಆಗಿಲ್ಲ ಅಂತ ಹೇಳಿದಾಗ ಅಲ್ಲಿ ಸೈನಸ್ ಓಪನಿಂಗ್ ಆಗುತ್ತೆ. ಸೊ ಇದನ್ನು ಕೂಡ ಫಿಸ್ಚುಲಾ ರೀತಿ ಕನ್ವರ್ಟ್ ಆಗುತ್ತೆ ಅದು. ಸೊ ಸಾಕಷ್ಟು ಕೇಸಸಲ್ಲಿ ನಾವು ನೋಡಿದ್ದೀವಿ, ಅಂದರೆ ಪೈಲ್ಸ್ ಸರ್ಜರಿ ಆದ ನಂತರ ಪೈಲ್ಸೇ ಮತ್ತೆ ಉತ್ಪತ್ತಿ ಆಗುವಂಥದ್ದು ಅದೇ ಜಾಗದಲ್ಲಿ. ಜೊತೆಗೆ ಈವನ್ ಫಿಸ್ಚುಲಾ ಕೂಡ ಫಾರ್ಮೇಷನ್ ಆಗುವಂಥದ್ದು ನಾವು ಸಾಕಷ್ಟು ಕೇಸಸ್ ನೋಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಫಿಶರಲ್ಲಿ ಏನಂದರೆ ನಿಮಗೆ ಪ್ರೊಗ್ನೋಸಿಸ್ ತುಂಬಾ ಈಸಿ ಅಂತ ಹೇಳ್ಬೋದು. ಅಂದರೆ ಅದು ಕ್ಯೂರ್ ಆಗೋದು ಸ್ವಲ್ಪ ಬೇಗ ಆಗುತ್ತೆ ಅಂತಲೂ ಹೇಳ್ಬೋದು. ಯಾಕೆ ಅಂತಂದರೆ ಅವರು ಡಯಟರಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಜೊತೆಗೆ ಮೆಡಿಕೇಷನ್ಸ್ ಕರೆಕ್ಟಾಗಿ ತೊಗೊಳ್ತಾರೆ ಅಂತಂದರೆ ಡೆಫಿನೆಟ್ಲಿ ಫಿಶರ್ನ ನಾವು ಬೇಗ ಗುಣಪಡಿಸ್ಕೊಳ್ಬೋದು. ಬಟ್ ಫಿಸ್ಚುಲಾ ಇದ್ದಾಗ ಏನಾಗುತ್ತೆ, ಇನಿಷಿಯಲ್ ಫೇಸಲ್ಲಿ ಅವರು ಇನ್ಫೆಕ್ಟಿವ್ ಸ್ಟೇಜಲ್ಲಿ ಇದ್ದಾಗ ಅದನ್ನು ಅವರು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡು ಗುಣಪಡಿಸ್ಕೊಡ್ತಾರೆ ಅಂತಂದರೆ ಅದು ಸರ್ಜರಿ ಆಗೋ ಅವಶ್ಯಕತೆ ಇಲ್ಲ ಅಂತಲೂ ಕೂಡ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಫಿಸ್ಚುಲಾ ಬಂದಂತಹ ವ್ಯಕ್ತಿಗೆ ತುಂಬಾ ಅನ್ಕಂಫರ್ಟಬಲ್ ಇರುತ್ತೆ. ಯಾಕೆ ಅಂತಂದರೆ ಮೋಷನ್ ಹೋಗಿ ಬಂದ ನಂತರ ಅವ್ರಿಗೆ ಏನಾಗುತ್ತೆ, ಪಸ್ ಹೊರಗಡೆ ಹೋಗುವಂಥದ್ದು. ಸೊ ಎಲ್ಲೇ ಕೂತಾಗಲೂ ಕೂಡ ಪಸ್ ಡಿಸ್ಚಾರ್ಜ್ ಇಲ್ಲ ವಾಟರಿ ಡಿಸ್ಚಾರ್ಜ್ ಆಗುವಂಥದ್ದು. ಇದ್ರ ಜೊತೆಗೆ ಏನಾಗುತ್ತೆ, ಇನ್ಫೆಕ್ಷನ್. ಯಾಕೆಂದರೆ ಮೋಷನ್ ಹೋಗೋ ಜಾಗ ತುಂಬಾ ನಂಬರ್ ಆಫ್ ಬ್ಯಾಕ್ಟೀರಿಯಾಸ್ ಅಲ್ಲಿ ಆಲ್ರೆಡಿ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಆಲ್ರೆಡಿ ಇನ್ಫೆಕ್ಷನ್ಸ್ ಆಗಿದೆ ಅಂತ ಹೇಳಿದಾಗ ಪದೇ ರೀಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಪೈಲ್ಸ್ ಆದ ನಂತರ ಏನಾದರೂ ಅವರು ಪೋಸ್ಟ್ ಸರ್ಜರಿ ಕರೆಕ್ಟಾಗಿ ಅವರು ನೋಡ್ಕೊಂಡಿಲ್ಲ ಅಂತ ಹೇಳಿದಾಗ ಈ ಥರ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಒಬ್ರು ಕಾಲರ್ ಇದ್ರೆ ಮಾತನಾಡೋಣ. ಧಾರವಾಡದಿಂದ SR ಪಾಟೀಲ್ ಕರೆ ಮಾಡಿದ್ದಾರೆ. ನಮಸ್ತೆ ಪಾಟೀಲ್ ಅವರೇ. ನಮಸ್ಕಾರ ಡಾಕ್ಟರ್ ಇದ್ದಾರೆ, ಮಾತನಾಡಿ.
ಹಲೋ, 81. ಹಲೋ, ನಮಸ್ತೆ ಸರ್, ಹೇಳಿ 81 ವರ್ಷ ನನಗೆ. ಹೇಳಿ ಸರ್. ಹಾಂ, ನನಗೆ 20 ವರ್ಷದಿಂದ ಆಪರೇಷನ್ ಆಗೈತೆ ಮೂಳೆಗೆ. ಓಕೆ. ಹಾಂ, ಈಗ ನಾನು ಮತ್ತೆ ತ್ರಾಸ ಆಗೈತೆ. ಅದು ಉರುಪ ಮತ್ತು ಗುಸದ್ವಾರ ಅಂತ ತಿಂಡಿ ಬಿಡ್ತದೆ, ಉರುಪ. ಓಕೆ ಸರ್, ಈ ಸಮಸ್ಯೆ ಎಷ್ಟು ದಿವಸದಿಂದ ಶುರು ಆಗಿದೆ ನಿಮಗೆ? ಇದೊಂದು ತಿಂಗಳು ಹತ್ತು ಸಮಸ್ಯೆ. ಓಕೆ ಓಕೆ. ಊಟದಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಜಾಸ್ತಿ ಕಡಿಮೆ ಆಗುತ್ತಾ ನಿಮಗೆ? ಅಲ್ಲ, ಈಗ ಕೊರೋನಾದ ಬಂದಾಗಿಂದ ಹೊಟ್ಟೆ ಮನೆ ಬಿಟ್ಟು ಹೊರಗೆ ಹೋಗಿ ನಾನು ಮನೆಯಾಗಿಂದ ಊಟನ ಮಾಡ್ತೇನೆ. ಓಕೆ. ಅಲ್ಲ, ಅದರಲ್ಲಿ ಏನಾದರೂ ಖಾರ ತಗೊಂಡಾಗ ಅಥವಾ ನಾನ್ ವೆಜ್ ಸೇವನೆ ಮಾಡಿದಾಗ ಏನಾದರೂ ಸಮಸ್ಯೆ ಆಗುತ್ತಾ? ಅದೇನಿಲ್ಲ. ಓಕೆ ಸರ್, ನೀವು ಹೇಳ್ತಿದ್ದೀರಾ ಆಲ್ರೆಡಿ ನೀವು ಒಂದ್ಸತಿ ಸರ್ಜರಿ ಮಾಡಿಸಿದ್ದೀರಾ ಇದಕ್ಕೆ ಅಂತ, ಆಪರೇಷನ್ ಆಗಿದೆ ಅಂತ. ಸೊ ಇವಾಗ ನಿಮಗೆ ಮತ್ತೆ ಅದೇ ಸಮಸ್ಯೆ ಶುರು ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ನಾವೇನು ಮಾಡ್ಬೋದು ಅಂತಂದರೆ, ಇಲ್ಲಿ ನಿಮಗೆ ಕೆಲವು ಊಟದಲ್ಲಿ ಚೇಂಜಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅದ್ರ ಜೊತೆಗೆ ಏನಂದರೆ ನಿಮಗೆ ಮೆಡಿಕೇಷನ್ಸ್ ಬೇಕಾಗುತ್ತೆ ಸರ್. ಯಾಕೆಂದರೆ ಒಂದ್ಸತಿ ಸರ್ಜರಿ ಆಗಿದೆ ಮತ್ತೆ ಬಂದಿದೆ ಅಂತ ಹೇಳಿದಾಗ ನಿಮಗೆ ನಾವು ಅದಕ್ಕೂ ಕೂಡ ಸೇರಿಸಿ ನಿಮಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಜೊತೆಗೆ ಏನಂದರೆ ನೀವು ಡಯಟ್ ಕೂಡ ಕೆಲವು ಫಾಲೋ ಮಾಡಿಕೊಂಡು ಸ್ವಲ್ಪ ನೀರಿನ ಅಂಶ ಜಾಸ್ತಿ ತೊಗೊಂಡು ಈಸಿಯಾಗಿ ಜೀರ್ಣ ಆಗುವಂತಹ ಪದಾರ್ಥಗಳನ್ನ ಸೇವನೆ ಮಾಡ್ತು ಅಂದರೆ ಡೆಫಿನೆಟ್ಲಿ ಇದನ್ನು ನಾವು ಇವಾಗ್ಲೂ ಕೂಡ ನಿಮಗೆ ಅದು ಗ್ರೇಡ್ನ ನೋಡಿಕೊಂಡು ನಿಮಗೆ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಹೇಳ್ಬೋದು. ಓಕೆ, ಧನ್ಯವಾದ SR ಪಾಟೀಲ್ ಅವರೇ ಕರೆ ಮಾಡೋದಕ್ಕಾಗಿ. ಇನ್ನು ಈ ಪೈಲ್ಸ್ ಆಗಿರ್ಬೋದು, ಫಿಶರ್ ಆಗಿರ್ಬೋದು, ಫಿಸ್ಟುಲಾ ಆಗಿರ್ಬೋದು, ಎಲ್ಲರೂ ಕೂಡ ಕಂಟ್ರೋಲಲ್ಲಿ ಇರಬೇಕಂತಂದರೆ ಲೈಫ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಇರಬೇಕು ಲೈಫ್ ಸ್ಟೈಲ್, ಹಾಗೆ ಯಾವ ಆಹಾರಗಳನ್ನ ಸೇವನೆ ಮಾಡಬೇಕು, ಯಾವುದನ್ನ ವರ್ಜ್ಯ ಅಂತೀರಾ? ನೋಡಿ, ಇಲ್ಲಿ ಏನಾಗುತ್ತೆ, ಪೈಲ್ಸ್, ಫಿಶರ್ ಅಥವಾ ಫಿಸ್ಟುಲಾ ಏನೇ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಡಯಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅಂದರೆ ಆದಷ್ಟು ಪೌಷ್ಟಿಕ ಆಹಾರದ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಯಾಕೆಂದರೆ ಒಂದು ಸತಿ ಅದು ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ಕ್ರಾನಿಕ್ ಗ್ಯಾಸ್ಟ್ರಿಕ್ ಇದೆ ಅಂತ ಹೇಳಿದಾಗಲೇ ಡಯಟ್ನ ಮೇಂಟೈನ್ ಮಾಡಿದ್ರೆ ಈ ಥರ ಕಾಂಪ್ಲಿಕೇಶನ್ ಆಗೋದು ನಾವು ತಡಿಬಹುದು. ಜೊತೆಗೆ ಏನಾಗುತ್ತೆ, ಹಣ್ಣು ತರಕಾರಿಗಳು ಸ್ವಲ್ಪ ಜಾಸ್ತಿ ತೊಗೋಬೇಕಾಗತ್ತೆ, ನೀರಿನ ಅಂಶ ಸ್ವಲ್ಪ ಜಾಸ್ತಿ ತೊಗೋಬೇಕು. ಮತ್ತು ನಾನ್ ವೆಜ್ ಸೇವನೆ ಮಾಡುವಂಥವರಲ್ಲಿ ಏನಾಗುತ್ತೆ ಅಂತಂದರೆ ಅದು ಅಂದರೆ ಕೆಲವರಿಗೆ ಹ್ಯಾಬಿಟ್ ಇರುತ್ತೆ ಆಲ್ಮೋಸ್ಟ್ ಡೈಲಿ ನಾನ್ ವೆಜ್ ಸೇವನೆ ಮಾಡುವಂಥದ್ದನ್ನ, ಇದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ವಾರದಲ್ಲಿ 1 ಸತಿ 2 ಸತಿ ತೊಗೊಳ್ಬೋದು. ಜೊತೆಗೆ ಫ್ರೈಡ್ ಐಟಮ್ಸ್ ಇರ್ಬೋದು, ಹೊರಗಡೆ ತಿನ್ನೋವಂಥದ್ದು, ಇದನ್ನು ಕಡಿಮೆ ಮಾಡಬೇಕಾಗತ್ತೆ. ಜೊತೆಗೆ ಸ್ಪೈಸಿ ಫುಡ್ ಅಂತ ಹೇಳ್ತೀವಿ, ಅಂದರೆ ಮಸಾಲ ಖಾರ ಅಥವಾ ಹಸಿಮೆಣಸಿನ್ಕಾಯಿ ಖಾರ ಈ ಥರದ್ದೆಲ್ಲನೂ ಕೂಡ ಜಾಸ್ತಿ ಸೇವನೆ ಮಾಡಿದಾಗ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಆಗುತ್ತೆ ಮತ್ತು ಪೈಲ್ಸೂ ಕೂಡ ಜಾಸ್ತಿ ಆಗುತ್ತೆ ಕಾಂಪ್ಲಿಕೇಶನ್ಸ್ ಇದರಲ್ಲಿ. ಜೊತೆಗೆ ಎಕ್ಸಸೈಸ್ ಇಸ್ ಎ ಮಸ್ಟ್. ಅಂದರೆ ಇವಾಗ ವಾಕಿಂಗ್ ಇರಬಹುದು ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಸ್ವಲ್ಪ, ಯಾಕೆಂದರೆ ತುಂಬ ಹೊತ್ತು ಕೂತು ಕೆಲಸ ಮಾಡುವಂಥವ್ರು ಇರ್ಬೋದು. ಈ ಥರದಲ್ಲಿ ಏನಾಗುತ್ತೆ, ಒಬೆಸಿಟಿ ಬೆಳೆಸ್ಕೊಂಡಿರ್ತಾರೆ, ಇಲ್ಲ ಅಂತಂದರೆ ಬೇರೆ ಥರ ಕಾರಣಗಳಿರುತ್ತೆ, ಅಂದರೆ BP, ಶುಗರ್, ಥೈರಾಯ್ಡ್ ಈ ಥರ ಸಮಸ್ಯೆಗಳಿದ್ದಾಗಲೂ ಕೂಡ ಎಂಡೋಕ್ರೈನಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ಸಮಸ್ಯೆ ಇದ್ದಂಥವರಲ್ಲೂ ಕೂಡ ಜೀರ್ಣಶಕ್ತಿ ಕಡಿಮೆ ಇರುತ್ತೆ. ಸೊ ಇದನ್ನು ಅವರು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಏನಂದರೆ ಅವರು ಡೈಲಿ ಫಿಸಿಕಲ್ ಆ್ಯಕ್ಟಿವಿಟಿ ಇರಲೇಬೇಕು. ಅಂದರೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆಯಿಂದ 1 ಅವರ್ ಅವರು ವಾಕಿಂಗ್ ಇರಬಹುದು ಅಥವಾ ಎಕ್ಸಸೈಸಸ್ ಈ ಥರ ಮಾಡ್ತಾರೆ ಅಂದರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಜೊತೆಗೆ ಏನಂದರೆ ಸ್ಟ್ರೆಸ್, ಟೆನ್ಷನ್, ವರೀಸ್ ಈ ಥರ ಸೈಕಲಾಜಿಕಲಿನೂ ಕೂಡ ಏನಂದರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ ಗ್ಯಾಸ್ಟ್ರೈಟಿಸ್ನ. ಸೊ ಗ್ಯಾಸ್ಟ್ರೈಟಿಸ್ ಬರೋದನ್ನ ತಡೆಯೋದಕ್ಕೂ ಕೂಡ ಸ್ಟ್ರೆಸ್ ಈಸ್ ಮೇನ್ಲಿ ಇಶ್ಯೂ ಅಂತ ಹೇಳಬಹುದು. ಸೊ ಅದನ್ನು ಕೂಡ ಅವರು ಕಾಮಾಗಿ ಮತ್ತು ಜೊತೆಗೆ ವರ್ಕ್ ಪ್ರೆಷರ್, ವರ್ಕ್ ಟೆನ್ಷನ್ಸ್ ಇದ್ದಾಗ ಮೆಡಿಟೇಷನ್ಸ್ ಇರಬಹುದು ಅಥವಾ ಯೋಗ ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಅಂದರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಕೊರೋನಾ ಸಂಕಷ್ಟದ ಕಾಲ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಇಮ್ಯುನಿಟಿ ಬಿಲ್ಡ್ ಮಾಡ್ಕೊಳ್ಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಆದರೆ ಆ ನಿಟ್ಟಿನಲ್ಲಿ ಹೋಮಿಯೋಪತಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ? ನೋಡಿ, ನಮ್ಮಲ್ಲಿ ಸಾಕಷ್ಟು ನಮ್ಮ ಬ್ರಾಂಚಸಲ್ಲಿ ನಾವು ಪ್ರಿವೆಂಟಿವ್ ಮೆಡಿಕೇಷನ್ಸ್ ಅಂತ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಏನಂದರೆ ಇಮ್ಯುನಿಟಿ ಬೂಸ್ಟರ್ಸ್ ಅದನ್ನು ಕೂಡ ಕೊಡ್ತಿದ್ದೀವಿ. ಸೊ ನಮ್ಮ ಎಲ್ಲ ಪೇಷಂಟ್ಸ್ಗೂ ಕೂಡ ಅದು ಸೇರ್ತಿದೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಇಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ಕರೋನಾ ಇನ್ಫೆಕ್ಷನ್ನ ನಾವು ಪ್ರಿವೆಂಟ್ ಮಾಡ್ಕೋಬೋದು. ಅಂದರೆ ನಾನು ಹೇಳೋದೇನೆಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಅದು ಬರೋಕ್ಕಿಂತ ಮುಂಚೆನೇ ನಾವು ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಇಟ್ಕೊಳ್ತೀವಿ ಅಂದರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಮೇನ್ಲಿ ಹೋಮಿಯೋಪತಿ ಮೆಡಿಕೇಷನ್ಸ್ ನಾವು ಕಾನ್ಸಂಟ್ರೇಟ್ ಮಾಡೋದೇ ಇಮ್ಯುನಿಟಿ ಮೇಲೆ. ಸೊ ಇಮ್ಯುನಿಟಿ ಬೂಸ್ಟರ್ಸ್ ಇದೆ, ಜೊತೆಗೆ ಪ್ರಿವೆಂಟಿವ್ ಮೆಡಿಕೇಷನ್ಸ್ ಅಂತ ಇರುತ್ತೆ. ಸೊ ಇದನ್ನು ಅವರು ಜೊತೆಗೆ ಮೆಡಿಕೇಷನ್ಸ್ ಜೊತೆಗೆ ಅವರು ತೊಗೊಳ್ತಾ ಬರ್ತಾರೆ. ಜೊತೆಗೆ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜಸ್ ಮಾಡಿಕೊಂಡಾಗ, ಅಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದು, ಮಾಸ್ಕ್ ಹಾಕ್ಕೊಳ್ಳೋದು, ಜೊತೆಗೆ ಮನೆಯಿಂದನೇ ಕೆಲಸ ಮಾಡುವಂಥದ್ದು, ಜೊತೆಗೆ ಆದಷ್ಟು ಅನ್ನೆಸೆಸರಿ ಹೊರಗಡೆ ಹೋಗದೇ ಇರೋವಂಥದ್ದು, ಈ ಥರದ್ದೆಲ್ಲನೂ ಅವರು ಪ್ಯಾರಲಲಿ ಮಾಡ್ಕೊಳ್ತಾರೆ ಅಂದರೆ ಡೆಫಿನೆಟ್ಲಿ ವಿತ್ ಹೋಮಿಯೋಪತಿಕ್ ಮೆಡಿಕೇಷನ್ಸ್ ನಾವು ಸಾಕಷ್ಟು ಅಂದರೆ ಕರೋನಾ ಕೇಸಸ್ನ ನಾವು ತಡಿಬೋದು ಅಂತಲೇ ಹೇಳ್ಬೋದು. ಅಂದರೆ ಯಾವ ಏಜ್ ಗ್ರೂಪ್ ಅವ್ರನ್ನ ತೆಗೆದುಕೊಳ್ಬೋದು, ಎಷ್ಟು ದಿನಗಳ ಕಾಲ ಇದನ್ನು ತೆಗೆದುಕೊಳ್ಬೇಕಾಗುತ್ತೆ ಮೆಡಿಕೇಷನ್ಸ್? ನೋಡಿ, ಹೋಮಿಯೋಪತಿನಲ್ಲಿ ಏನಾಗುತ್ತೆ ಅಂದರೆ ಏಜ್ ಗ್ರೂಪ್ ಅಂತ ಇರೋದಿಲ್ಲ.
ಸೊ ನಾವು ಈವನ್ ಮಕ್ಕಳಲ್ಲಿ ಇರಬಹುದು ಅಥವಾ ಫುಲ್ ಅಂದರೆ ಏಜ್ ಓಲ್ಡ್ ಪೀಪಲ್ ಅಂತಲೇ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ವಯಸ್ಸಾದಂಥವ್ರು ಇರ್ಬೋದು, ಮಧ್ಯಮ ವಯಸ್ಸವ್ರು ಇರ್ಬೋದು, ಅಥವಾ ಮಕ್ಕಳಿರ್ಬೋದು, ಎಲ್ಲರೂ ಕೂಡ ಇಮ್ಯುನಿಟಿ ಬೂಸ್ಟರ್ಸ್ ಇರ್ಬೋದು, ಪ್ರಿವೆಂಟಿವ್ ಮೆಡಿಕೇಷನ್ಸ್ ಇದನ್ನು ತೊಗೋಬೇಕಾಗತ್ತೆ. ಜೊತೆಗೆ ಏನಂದರೆ ನಮ್ಮದ್ರಲ್ಲಿ ಕೋರ್ಸ್ ಇರುತ್ತೆ, ಅಂದರೆ ಮಾರ್ನಿಂಗ್ ನೈಟ್ ಬಿಫೋರ್ ಫುಡ್ ಅಂತ ಇರುತ್ತೆ. ಅದನ್ನು 5 ದಿನ ಮೆಡಿಸಿನ್ ತೊಗೊಳ್ಬೇಕು, 1 ವಾರ ಗ್ಯಾಪು, ಮತ್ತು 5 ದಿನ ಮೆಡಿಸಿನ್ಸ್ ತೊಗೋಬೇಕಾಗತ್ತೆ. ಸೊ ಆ 1 ವಾರ ಗ್ಯಾಪಲ್ಲಿ ನಾವು ಇಮ್ಯುನಿಟಿ ಬೂಸ್ಟರ್ಸ್ ಅಂತ ಕೊಡ್ತೀವಿ. ಸೊ ಇದನ್ನು ಅವರು ರೆಗ್ಯುಲರ್ಲಿ ಮಂತ್ಲಿ ಒನ್ಸ್ ತೊಗೊಂಡು ಅವರು ಈ ಕರೋನಾ ಹೋಗೋ ತನಕ ಅವರು ಇದನ್ನು ಮೇಂಟೈನ್ ಮಾಡ್ತಾರೆ ಅಂತಂದರೆ ಡೆಫಿನೆಟ್ಲಿ ಪ್ರಿವೆಂಟಿವ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಈಗ ನೀವು ಪೈಲ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ, ಅಂದರೆ ಇದು ಹೆರಿಡಿಟಿ ಆಗಿ ಹೋಗೋ ಸಾಧ್ಯತೆಗಳಿರಲ್ಲ? ಅಂದರೆ ಇದು ನಾವು ನೋಡುವಂತಹ ಕೇಸಸಲ್ಲಿ ನಾವು 40 to 60% ಅಂತ ಹೇಳ್ಬೋದು. ಹೆರಿಡಿಟ್ರಿ ಕೂಡ ಹೌದು. ಯಾಕೆ ಅಂತಂದರೆ ಹೆರಿಡಿಟ್ರಿ ಇದ್ದಲ್ಲಿ ಏನಾಗುತ್ತೆ ಅಂತಂದರೆ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಅವ್ರಿಗೇನಾದರೂ ವೀನಸ್ ಡಿಸಾರ್ಡರ್ಸ್ ಇತ್ತು ಅಂದಾಗ, ಅಂದರೆ ವೆರಿಕೋಸಿಟಿಸ್ ಏನಾದರೂ ಜಾಸ್ತಿ ಇದೆ ಫ್ಯಾಮಿಲಿನಲ್ಲಿ ಅಂತ ಹೇಳಿದಾಗ ಡೆಫಿನೆಟ್ಲಿ ಅದು ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಜೊತೆಗೆ ಇದಕ್ಕೆ ಮೆಡಿಕೇಶನ್ಸ್ ನೋಡೋದಾದ್ರೆ, ಈಗ ತುಂಬ ಜನ ಆಪರೇಷನ್ ಲೆವೆಲ್ಗೆ ಹೋಗಿರ್ತಾರೆ, ಎಲ್ಲ ನಮ್ಗೆ ಆಪರೇಷನ್ ಬೇಡ, ಹಾಗೆ ನಾವು ಕ್ಯೂರ್ ಮಾಡ್ಕೊಳ್ಬಹುದಾ ಅಂತಂದರೆ ಹೋಮಿಯೋಪತಿನಲ್ಲಿ ಇದಕ್ಕೆ ಪರಿಹಾರ ಇದೆಯಾ? ನೋಡಿ, ಅದೇ ನಾನು ಆವಾಗಲೇ ಹೇಳ್ದಾಗಲೇ ನಿಮಗೆ ಸರ್ಜಿಕಲ್ ಅಂತ ಹೇಳಿದಾಗ ಅಂದರೆ ಅದು 4th ಗ್ರೇಡಲ್ಲಿ ಇರುತ್ತೆ. ಅಂದರೆ ನಾವು ಕಾಂಪ್ಲಿಕೇಶನ್ನ ನೋಡ್ತೀವಿ. ಸೊ ತುಂಬ ಪೇಷಂಟಲ್ಲಿ ಏನಾಗುತ್ತೆ ಅಂದರೆ ಈವನ್ 3rd ಗ್ರೇಡಲ್ಲಿ ಅಥವಾ 2nd ಗ್ರೇಡಲ್ಲೇ ಸರ್ಜರಿ ಅಡ್ವೈಸ್ ಮಾಡಿರ್ತಾರೆ, ವಿಚ್ ಈಸ್ ನಾಟ್ ನೆಸೆಸರಿ ಅಂತ ಹೇಳ್ಬೋದು. ಆ ಸ್ಟೇಜಲ್ಲಿ ಡೆಫಿನೆಟ್ಲಿ ಅವರು ಹೋಮಿಯೋಪತಿಗೆ ಬರ್ತಾರೆ ಅಂತ ಹೇಳಿದಾಗ ಅವರು ಡೆಫಿನೆಟ್ಲಿ ಟ್ರೀಟ್ಮೆಂಟ್ ತೊಗೊಂಡು ವಿತೌಟ್ ಸರ್ಜರಿ ಕ್ಯೂರ್ ಮಾಡ್ಕೊಳ್ಳೋ ಅಂಥದ್ದು ಡೆಫಿನೆಟ್ಲಿ ಇರುತ್ತೆ. ಅದ್ರ ಜೊತೆಗೆ ನಾವು ಡಯಟರಿ ಅಡ್ವೈಸಸ್ ಕೊಡ್ತೀವಿ, ಮತ್ತು ರೆಗ್ಯುಲರ್ ಮೆಡಿಕೇಷನ್ಸ್ನ ಅವರು ಫಾಲೋ ಮಾಡಬೇಕಾಗುತ್ತೆ. ಸೊ ಇದನ್ನು ತೊಗೊಂಡಾಗ ಏನಾಗುತ್ತೆ ಅವರಿಗೆ ಅಂದರೆ ಮಲಬದ್ಧತೆ ಕ್ಯೂರ್ ಆಗುತ್ತೆ, ಜೊತೆಗೆ ಅದರಲ್ಲಿ ಕಾಣುವಂತಹ ರೋಗ ಲಕ್ಷಣಗಳು ಗುಣ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ, ಯಾವ ಕಾರಣದಿಂದ ಅವರಿಗೆ ಪೈಲ್ಸ್ ಉತ್ಪತ್ತಿ ಆಗಿದೆ ಇದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಆ ಸಮಸ್ಯೆನೂ ಕೂಡ ಪೂರ್ತಿಯಾಗಿ ಗುಣ ಆಗುತ್ತೆ. ಅಂದರೆ ನಾವು ಕಾಸ್ ಆಫ್ ದ ಡಿಸೀಸ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಕಾಸ್ ಆಫ್ ದ ಡಿಸೀಸ್ ಕ್ಯೂರ್ ಆದಾಗ ಏನಾಗುತ್ತೆ, ಈ ಸಮಸ್ಯೆಗಳು ಮತ್ತೆ ಮತ್ತೆ ಬರೋದನ್ನ ನಾವು ತಡಿಬಹುದು. ಸೊ ಇದೇನಾಗುತ್ತೆ ಅಂದರೆ ಈವನ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಆದಮೇಲೆ ನಾವು ಪ್ರಿವೆಂಟಿವ್ ಮೆಡಿಕೇಷನ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಒಂದ್ಸತಿ ಅವರು ಕೋರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಅಂದರೆ ಪ್ರಿವೆಂಟಿವ್ ತೊಗೊಂಡಾಗ ಏನಾಗುತ್ತೆ, ಪೂರ್ತಿಯಾಗಿ ಗುಣ ಆದ ನಂತರ ಈ ಸಮಸ್ಯೆಗಳು ಮತ್ತೆ ಬರೋದಿಲ್ಲ. ಸೊ ಇದಕ್ಕೂ ಕೂಡ ಹೋಮಿಯೋಪತಿನಲ್ಲಿ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ಬೋದು. ಇನ್ ಕೇಸ್ ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಏನೇನು ಕಾಂಪ್ಲಿಕೇಶನ್ಸ್ ಆಗ್ಬೋದು? ಯೂಶಲಿ ಪೈಲ್ಸಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಆ ಗಡ್ಡೆಗಳು ಬರ್ಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಕೆಲವರಲ್ಲಿ ಏನಾಗುತ್ತೆ, ಫಿಸ್ಚುಲಾ ಏನಾದರೂ ಅವರು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದಾಗ ರೆಕ್ಟಲ್ ಆ್ಯಪ್ಸಿಸ್, ಏನಲ್ ಆ್ಯಪ್ಸಿಸ್ ಅಂತ ಕರಿತೀವಿ. ಸೊ ಇದೆಲ್ಲನೂ ಕೂಡ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ಏನಾಗುತ್ತೆ, ಬರ್ಸ್ಟ್ ಆದ ನಂತರ ಬ್ಲೀಡಿಂಗ್ ತುಂಬಾ ಜಾಸ್ತಿ ಇರುತ್ತೆ, ಕೂತ್ಕೊಳ್ಳೋಕ್ಕಾಗ್ತಿರೋದಿಲ್ಲ ಆ ಥರ ಎಲ್ಲನೂ. ಸೊ ಪೇಯ್ನ್ ತುಂಬ ಸಿವಿಯರ್ ಅಂತಲೇ ಹೇಳ್ಬೋದು. ಸೊ ಈ ಥರದ್ದೆಲ್ಲ ಕಾಂಪ್ಲಿಕೇಶನ್ಸ್ ಜೊತೆಗೆ ಫಿಶರ್ಸ್ ಎಲ್ಲ ಇದ್ದಾಗ ಏನಾಗುತ್ತೆ, ಕಾಂಬಿನೇಷನ್ಸಲ್ಲಿ ನಾವು ನೋಡ್ತೀವಿ. ಪೈಲ್ಸ್ ಆ್ಯಂಡ್ ಫಿಶರ್ ಇರ್ಬೋದು ಅಥವಾ ಪೈಲ್ಸ್ ಆ್ಯಂಡ್ ಫಿಸ್ಚುಲಾ ಇರ್ಬೋದು. ಈ ಥರ ಕಾಂಬಿನೇಷನ್ಸಲ್ಲಿ ಇದ್ದಾಗ ಏನಾಗುತ್ತೆ, ಕಾಂಪ್ಲಿಕೇಶನ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಕೆಲವು ಪೇಷಂಟ್ಸು ಡಯಾಬಿಟಿಕ್, ಹೈಪರ್ಟೆನ್ಷನ್ ಈ ಥರ ಇದ್ದಂಥವರಲ್ಲಿ ಅಂದರೆ ಓಲ್ಡ್ ಏಜ್ ಇರೋವಂತಹ ಪೇಷಂಟ್ಸಲ್ಲಿ ಏನಾಗುತ್ತೆ, ಕಾಂಪ್ಲಿಕೇಶನ್ ಸ್ವಲ್ಪ ಸಿವಿಯರಿಟಿ ಜಾಸ್ತಿ ತೋರಿಸ್ತಾ ಬರುತ್ತೆ. ಸೊ ಏನಂದರೆ ಆದಷ್ಟು ನೆಗ್ಲೆಕ್ಟ್ ಮಾಡ್ದಿರಾ ಫಸ್ಟೇ ಅವರಿಗೆ ಸಿಮ್ಟಮ್ಸ್ ಕಾಣಿಸ್ಕೊಂಡಾಗ ಟ್ರೀಟ್ಮೆಂಟಿಗೆ ಬಂದರೆ ಡೆಫಿನೆಟ್ಲಿ ಸರ್ಜರಿನೂ ಇಲ್ದಿರ ಟ್ರೀಟ್ಮೆಂಟ್ ನಾವು ಕೊಡ್ಬೋದು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದ ನಮಗೆ. ನಮಸ್ತೆ ವೀಕ್ಷಕರೇ, ಡಾಕ್ಟರ್ ಶಿಲ್ಪಾ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನ ಬ್ರಾಂಚಸ್ ಈ ರೀತಿದೆ: ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರೆ ಬ್ರಾಂಚಸ್ಗಳು ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ, ವಿಜಯಪುರ, ಹಾಸನ, ಬೀದರ್, ಶಿವಮೊಗ್ಗ, ತುಮಕೂರು. ಕಾಂಟ್ಯಾಕ್ಟ್ ನಂಬರ್ ಈ ರೀತಿದೆ: 180010081212, ಮತ್ತೊಂದು ಸಂಖ್ಯೆ 9550001133. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತೀರಿ TV9.